ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವ್ಯಾಸ್ ಕುಕಿಂಗ್ ವ್ಲಾಗ್ ಚಾನಲ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತಿನ ನನ್ನ ರೋಟೀನಲ್ಲಿ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನನ್ನ ಮಾರ್ನಿಂಗ್ ರೋಟೀನ ನಾನು ತೋರಿಸಿದ್ದೀನಿ. ಬೆಳಗ್ಗೆಯಿಂದ ಮಾಮೂಲಿ ಎಲ್ಲರ ಮನೆಯಲ್ಲಿ ಯಾವ ರೀತಿ ಆಗಿರುತ್ತೋ ಅದೇ ರೀತಿಯೇ. ಆದರೆ ನಂದು ಏನಂದರೆ GPST ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ಕಾರಣದಿಂದ ನಾನು ಯಾವ ರೀತಿಯಾಗಿ ನಾನು ಪ್ರಿಪೇರ್ ಆಗ್ತಿದ್ದೀನಿ ಅಂತಲೂ ಕೂಡ ನಾನು ಅದರ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಹೆಂಗೆ ಅನಿಸುತ್ತೆ, ಮತ್ತು ನೀವು ಯಾರಾದರೂ GPST ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಿದ್ದೀರಾ ಮತ್ತು ಯಾವ ಥರ ಬುಕ್ಸ್ನ ನೀವು ಓದ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಬನ್ನಿ ನನ್ನ ಬೆಳಗಿನ ರೂಟೀನ್ ಯಾವ ರೀತಿಯಾಗಿತ್ತು ಅಂತ ನೋಡೋಣ. ನನ್ನ ದಿನ ಇವತ್ತು ಬೆಳಗ್ಗೆ 6:30 ಸ್ಟಾರ್ಟ್ ಆಯಿತು. ಪ್ರತಿದಿನ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಕಸ ಗುಡಿಸಿ ಬಾಗಿಲು ನೀರು ಹಾಕಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪ್ರತಿದಿನದ ಥರನೇ ಮೆಂತೆ ಟೀನ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೊಟ್ಟು ನಾನು ಕೂಡ ಕುಡಿತಾ ಕೂತಿದ್ದೀನಿ. ನನ್ನ ಮಗನಿಗೂ ಕೂಡ ಅಂದರೆ ಖುಷಿಗೂ ಕೂಡ ಅದನ್ನೇ ಕುಡಿಸೋದ್ರಿಂದ ಸ್ವಲ್ಪ ಆರಬೇಕು ಅವನಿಗೆ. ಅವನು ಕೂಡ ನನ್ನ ಜೊತೆಗೆ ಎದ್ದಿರ್ತಾನೆ. ನಾನು ಹೇಗೆ ಮುಖ ತೊಳ್ಕೊಂಡಾದಮೇಲೆ ದೇವರಿಗೆ ಕೈ ಮುಗಿದು ವಿಭೂತಿ ಎಲ್ಲ ಹಚ್ಕೊಳ್ತೀನೋ ಅದೇ ರೀತಿ ಅವನಿಗೂ ಕೂಡ ಹಚ್ಚಿರ್ತೀನಿ. ಮಕ್ಕಳಿಗೆ ನಾವು ಈಗಲಿಂದನೇ ದೇವ್ರಿಗೆ ನಮಸ್ಕಾರ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣವೇ ಮುಖ ತೊಳ್ಕೊಂಡ ತಕ್ಷಣವೇ ವಿಭೂತಿ ಎಲ್ಲ ಧರಿಸ್ಕೊಳ್ಳೋದನ್ನು ಹೇಳಿಕೊಟ್ರೆ ಅವರಿಗೆ ಅದೇ ರೂಢಿಯಾಗುತ್ತೆ ಅನ್ನೋ ಪರ್ಪಸ್ ಅಷ್ಟೇ. ಅವನು ಆಡ್ತಾ ಇರಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಮೆಂತೆ ಟೀನೆಲ್ಲ ಕುಡಿದ್ಬಿಟ್ಟು ತಿಂಡಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮೆಂಟಲಿ ಪ್ರಿಪೇರ್ ಆಗಿದ್ದೆ ಮುಂಚೆನೇ. ನೆಕ್ಸ್ಟು ನನ್ನ ಖುಷಿಗೂ ಕೂಡ ಹಾಲೆಲ್ಲ ಕುಡಿಸಿದ್ಮೇಲೆ ಬೆಳಗ್ಗೆ ನಾನಿಲ್ಲಿ ಫಸ್ಟ್ ಸಾಂಬಾರನ್ನ ರಾತ್ರಿ ಮಾಡಿದ್ದೆ ಸಾಂಬಾರು ಅದನ್ನು ಕೂಡ ಬಿಸಿ ಮಾಡಿಕೊಂಡೆ. ಯಾಕಂದರೆ ಮಧ್ಯಾಹ್ನ ಟೈಮು ನನ್ನೊಬ್ಬಳಿಗೆ ಸಾಕಾಗುತ್ತೆ ಸಾಂಬಾರನ್ನ ಜೊತೆಗೆ ಅಂತ. ಬೆಳಗ್ಗೆ ನಾನು ಪೂರಿ ಮತ್ತು ಸಾಗು ಮಾಡೋಣ ಅಂತ ಪೂರಿ ಹಿಟ್ಟೆಲ್ಲ ಫಸ್ಟೇ ಕಲಸಿಟ್ಟು ಸಾಗು ಮಾಡ್ತಾಯಿದ್ದೀನಿ. ಸಾಗು ಮಾಡಲಿಕ್ಕೆ 2 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಫಸ್ಟೇ ಮಸಾಲೆ ಪದಾರ್ಥ ಹಾಕ್ತಾಯಿದ್ದೀನಿ. 1/2 ಇಂಚಷ್ಟು ಚಕ್ಕೆ ಮತ್ತು 2 ಲವಂಗ, 3 ಮೆಣಸು ಮತ್ತು ಏಲಕ್ಕಿ, 1 ಏಲಕ್ಕಿ ಬಿಡಿಸಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆಗಿದೆ ಅಂದಾದಮೇಲೆ ಫಸ್ಟ್ ನಾನು ಹಾಕೋದೆ ಬಟಾಣಿ. ನಿಮಗೆಲ್ರಿಗೂ ಫಸ್ಟೇ ಹೇಳಿದ್ದೆ ಇದು ಹಸಿ ಬಟಾಣಿ ಅಲ್ಲ ಅಲ್ವಾ. ಯಾವುದೇ ನಾನು ತಿಂಡಿ ಮಾಡುವಾಗಲೂ ಫಸ್ಟ್ ನಾನು ಬಟಾಣಿನೇ ಹಾಕ್ಕೊಳ್ಳೋದು. ಆಮೇಲೆ ನಾನು ತರಕಾರಿಗಳನ್ನ ಹಾಕ್ತಾ ಬರ್ತೀನಿ. ಫಸ್ಟು 1 ಕ್ಯಾರೆಟು, 4 ಬೀನ್ಸ್ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಮತ್ತು ಆಲೂಗೆಡ್ಡೆ ಮತ್ತು 1/2 ಕ್ಯಾಪ್ಸಿಕಮ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನೆಲ್ಲದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು, ಫ್ರೈ ಆಗಬೇಕು ಚೆನ್ನಾಗಿ. ಆ ರೀತಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಫಸ್ಟ್ ನೀರು ಹಾಕೋಕ್ಕೋಗಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಈ ರೀತಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ತೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟಿಗೆ ಹಾಕಿದ್ರೂ ನಡೆಯುತ್ತೆ, ಆದರೆ ನಾನಿಲ್ಲಿ ನೀರು ಹಾಕದೆ ಹುರ್ಕೊಳ್ಳೋದ್ರಿಂದ ಈಗ ಹಾಕಿದ್ರೂ ನಡೆಯುತ್ತೆ ಅಂತ ಹೇಳಿ ಹಾಕಿದ್ದು. ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಮಾತ್ರ ನೀರು ಹಾಕ್ಕೊಳ್ತೀನಿ. ಇಲ್ಲಿ ಜಾಸ್ತಿ ನೀರು ಹಾಕ್ಕೊಂಡಿರಲ್ಲ. ಫಸ್ಟೇ ತರಕಾರಿ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರ್ ವಿಷಲ್ನ ಮುಚ್ಕೊಂಡು ಅದು ಒಂದು ವಿಷಲ್ ಬಂದರೆ ಸಾಕು. ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಬೆಂದ್ರೂ ಸಾಕು. ಮತ್ತು ಇನ್ನೊಂದು ಸತಿ ನಾವು ಮಸಾಲೆನೆಲ್ಲ ಹಾಕ್ಬಿಟ್ಟು ಇನ್ನೊಂದು 2 ಕುದಿ ಬೇಯಿಸ್ಕೊತೀವಲ್ವ, ಸೊ ಅದಕ್ಕೋಸ್ಕರ ನಾನು 1 ವಿಷಲ್ ಮಾತ್ರ ಕೂಗಿಸ್ಕೊತೀನಿ ಅಷ್ಟೇ. ಅಷ್ಟರೊಳಗಡೆ ಚೆನ್ನಾಗೇ ಬೆಂದಿರುತ್ತೆ ಅದು. ನೆಕ್ಸ್ಟ್ ನಾನು ಪೂರಿ ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ದೆ ಮುಂಚೆನೇ ಅಂತ ಹೇಳಿದ್ದೆ ಅಲ್ವಾ, ಆಮೇಲೆ ಸಾಗು ಮಾಡ್ಕೊಂಡಿದ್ದು. ಈಗ ನಾನು ಎಲ್ಲದನ್ನು ಪೂರಿ ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಇನ್ನೊಂದು ಸತಿ ಬಿಲ್ಲೆಗಳ ಥರ ಅಂದರೆ ಉಂಡೆಗಳ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಸೈಡಲ್ಲಿ ನಾನು ಒಲೆ ಮೇಲೆ ಬಾಣಲಿನಲ್ಲಿ ಎಣ್ಣೆ ಕೂಡ ಇಟ್ಕೊಂಡಿದ್ದೆ. ಟೈಮ್ ಆಗಿಬಿಡುತ್ತೆ, ಬೇಗನೆ ಮಾಡ್ಕೋಬೇಕಲ್ವ. ಸೊ ಎಣ್ಣೆ ಕಾದಿದೆಯೋ ಇಲ್ವೋ ಅಂತೆಲ್ಲ ಚೆಕ್ ಮಾಡಿ. ಅದು ಕುಕ್ಕರು ಕೂಡ ಆರಿಬಿಟ್ಟಿತ್ತು, ಸೊ ಅದಕ್ಕೆ ಮಸಾಲೆನೆಲ್ಲ ಹಾಕ್ತಾಯಿದ್ದೀನಿ. ಮಸಾಲೆ ಬಂದು ನಾನಿಲ್ಲಿ ಸ್ಕಿಪ್ ಆಯಿತು ಅನಿಸುತ್ತೆ ವಿಡಿಯೋ. ಮಸಾಲೆಗೆ ಕಾಯಿ ತುರಿ, 4 ಹಸಿರು ಮೆಣಸಿನ್ಕಾಯಿನ ಹುರ್ಕೊಂಡು ಹಾಕಿದ್ದೆ, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೆ ಮಸಾಲನ. ವಿಡಿಯೋ ಸ್ಕಿಪ್ ಆಗಿದೆ ಅಂದ್ಕೋತೀನಿ. ಸೊ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಮಸಾಲೆನ ಕ್ಲೀನಾಗಿ 1-2-3 ಕುದಿ ಬರೋ ಹಾಗೆ ಚೆನ್ನಾಗಿ ಕುದಿಸ್ದೆ. ಅಲ್ಲಿ ನನಗೆ ಸಾಗುನು ಕೂಡ ರೆಡಿ ಆಯಿತು. ನೆಕ್ಸ್ಟ್ ಪೂರಿನೆಲ್ಲ ಉಚ್ಕೊಂಡು ಬೇಗನೆ ಮಾಡ್ಕೊಳ್ಳೋಣ ಅಂತ
ಇಲ್ಲಿ ನಾನು ಒಂದು 4ರಿಂದ 5 ಪೂರಿಗಳನ್ನ ಮೊದಲೇ ಉಜ್ಕೊಂಡು ಆಮೇಲೆ ಪೂರಿನ ಕರಿತೀನಿ, ಎಣ್ಣೆಯಲ್ಲಿ ಹಾಕಿ ಪೂರಿ ಕರಿತೀನಿ. ಪೂರಿ ಫಸ್ಟು ಹಿಟ್ಟಿಗೆ ನಾನು ಯಾವ ರೀತಿಯಾಗಿ ಕಲಿಸ್ದೆ ಅಂತ ಕೂಡ ನಿಮಗೆ ಹೇಳಲಿಲ್ಲ ಅಂದ್ಕೋತೀನಿ. ಫಸ್ಟು ನಾನಿಲ್ಲಿ ಎಷ್ಟು ಮೈದಾ ಹಿಟ್ಟು ತೊಗೊಂಡಿದ್ನೋ ಅಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಏನಕ್ಕೆ ಅಂತಂದರೆ ನಾವು ಪೂರಿನ ಮಾಡಿದಾಗ ಈ ರೀತಿ ಗೋಲ್ಡನ್ ಕಲರ್ ಬರುತ್ತೆ, ನಾವು ಕರೆದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ವೈಟ್ ಕಲರ್ ಇದ್ದರೆ ಅಷ್ಟು ಅನಿಸಲ್ಲ, ಚೆನ್ನಾಗಿದೆ ಅನಿಸಲ್ಲ. ಬಟ್ ಇಲ್ಲಿ ಗೋಲ್ಡನ್ ಕಲರ್ ಬಂದ್ರೇ ಅದು ಪೂರಿ ಒಂಥರ ಉಬ್ಬಿ ಬಂದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊತೀನಿ ಮತ್ತು ಸ್ವಲ್ಪ ಕರೆದಿರುವಂತಹ ಎಣ್ಣೆನೂ ಕೂಡ ಹಾಕ್ಕೊಳ್ತೀನಿ. ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ನಾನು ಪೂರಿ ಹಿಟ್ಟನ್ನು ಕಲಿಸ್ಕೊತೀನಿ. ಪೂರಿ ಹಿಟ್ಟನ್ನು ಫಸ್ಟೇ ಕಲಿಸ್ಕೊಂಡು ಇಟ್ಟಿರೋದ್ರಿಂದ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಹಾಗಾಗಿ ಬೇಗನೆ ಉಜ್ಕೊಂಡು ನಾವು ಬೇಗನೆ ಕರ್ಕೊಂಡು ಬಿಡ್ಬೋದು. ಪೂರಿ ಎಷ್ಟು ಉಬ್ಬಿತ್ತೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿತ್ತು. ಆರಿದ್ಮೇಲೆ ಅಂತೂ ಇನ್ನೂ ಮೆತ್ತಗೆ ಆಗಿತ್ತು ಪೂರಿ, ತುಂಬ ಚೆನ್ನಾಗಿತ್ತು. ಈ ರೀತಿಯಾಗಿ ಮೆತ್ತಗೆ ಆಗುತ್ತೆ ಸ್ವಲ್ಪ ಬೇಗನೆ ಕಲಸಿಟ್ರೆ. ನೋಡಿ ಉಬ್ಬಿದ್ದು ಕೂಡ ಹಾಗೆ, ಮತ್ತು ಅದು ತಿನ್ನಬೇಕಾದ್ರೆ ಕ್ರಿಸ್ಪಿನೆಸ್ಸು ಹಾಗೆ ಇತ್ತು, ಸ್ಮೂತು ಕೂಡ ಹಾಗೆ ಇತ್ತು. ತುಂಬ ಚೆನ್ನಾಗಿ ಬಂದಿರುತ್ತೆ ಬೇಗನೆ ಕಲಿಸ್ಕೊಂಡು ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡು ಕಲಿಸ್ಕೊಂಡ್ರೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸಾಗುನೂ ಕೂಡ ತುಂಬ ರುಚಿಯಾಗಿ ಬಂದಿತ್ತು. ನಾನು ಮಾಡಿದಂಥ ಪ್ರೊಸೀಜರು ಸಖತ್ ಟೇಸ್ಟಿಯಾಗಿತ್ತು. ಅದಕ್ಕೋಸ್ಕರ ನಿಮಗೆ ಇದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಅವರಿಬ್ರಿಗೂ ಕೂಡ ಟಿಫನ್ ಬಾಕ್ಸಿಗೆಲ್ಲ ಹಾಕಿ, ಅಂದರೆ ನಮ್ಮ ಮನೆಯವ್ರಿಗೇನಲ್ಲ, ಚಿರುಗೆ ಮಾತ್ರ ಟಿಫನ್ ಬಾಕ್ಸಿಗೆಲ್ಲ ಹಾಕಿ ಅವರಿಬ್ರಿಗೂ ಕೂಡ ಬೆಳಗ್ಗೆ ಟಿಫನಿಗೆಲ್ಲ ಸರ್ವ್ ಮಾಡಿ, ನಂದು ಎಲ್ಲ ಆದಮೇಲೆ ಪಾಪುಗೂ ಕೂಡ ಸ್ವಲ್ಪ ಊಟ ಮಾಡಿಸ್ದೆ. ಅವನಿಗೇನೋ ಸ್ವಲ್ಪ ಅನ್ನ, ಪೂರಿ ಎಲ್ಲ ತಿನ್ನೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಅವನಿಗೆ ಸ್ವಲ್ಪ ಅನ್ನ ಊಟ ಮಾಡಿಸ್ದೆ. ಅವನಿಗೇನೆಂದರೆ ಅನ್ನ, ಹಾಲು, ಬೆಲ್ಲ ಅದು ಆ ಥರ ಇಷ್ಟ ಆಗುತ್ತೆ, ಸ್ವಲ್ಪ ಸ್ವೀಟ್ ಚೆನ್ನಾಗಿ ತಿಂತಾನೆ. ಸೊ ಹಾಗಾಗಿ ಹಾಲು ಅನ್ನನೇ ಊಟ ಮಾಡಿಸ್ತಿದ್ದೀನಿ. ಅವನು ಇನ್ನೇನೋ ಆಡಿಸೋದೇ ಆಯಿತು. ಅವರಿಬ್ಬರು ಹೋದ್ಮೇಲೆ ಇನ್ನೇನು ನಾನು ಖುಷಿ ಇಬ್ಬರೇ ಉಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಬರೀ ಅವ್ನು ನೋಡ್ಕೊಳ್ಳೋದೇ ಆಗೋಗುತ್ತೆ. ಅವನ ಜೊತೆ ಆಟ ಆಡೋದು, ಅವ್ನು ಮಲಗೋವರೆಗೂ ಅವನದೇ ಎಲ್ಲ ಕೆಲಸ ಆಗಿಬಿಡುತ್ತೆ. ನಾವಿನ್ನೇನು ಅಮ್ಮಂದರು ಮಕ್ಕಳು ತಾನೇ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋದು. ಅವರು ಏನು ಮಾಡಿದ್ರು ಚೆನ್ನಾಗಿರುತ್ತೆ, ಅವ್ರು ಮಾಡೋದೆಲ್ಲ ನಮಗೆ ಹೊಸ್ದಾಗೆ ಕಾಣ್ತಾ ಇರುತ್ತೆ. ಈಗ ಅವನಿಗೆ ಕಾಲು ಬಂದಿರೋದ್ರಿಂದ, ಅಂದರೆ ನಡೆಯೋದು ಕಲ್ತಿರೋದ್ರಿಂದ ಎಲ್ಲೆಲ್ಲಿ ಬೇಕೋ ಅಲ್ಲೇ ಓಡಾಡ್ತಿರ್ತಾನೆ, ಮತ್ತು ಬೇರೆ ಥರ ಏನಾದರೂ ಆ್ಯಕ್ಟಿವಿಟಿಗಳು ಮಾಡ್ತಾನೆ ಇರ್ತಾನೆ. ಅವರಿಗೆಲ್ಲ ಹೊಸ್ದಾಗೆ ಕಾಣ್ತಾ ಇರುತ್ತೆ ಅಲ್ವಾ, ಅವರಿಗೆಲ್ಲದು ಕಂಡಿದ್ದೆಲ್ಲ ಹೊಸದಾಗೇ ಇರುತ್ತೆ. ಸೊ ಇದು ಯಾಕೆ ಬಿತ್ತು, ಅದು ಯಾಕೆ ಹಂಗಾಯಿತು, ಎಲ್ಲದೂ ಹೊಸದೇ ಅಲ್ವಾ. ಸೊ ಆ ಥರ ಎಲ್ಲ ಚೆನ್ನಾಗಿ ಆಟ ಆಡಿ ಆದಮೇಲೆ ಒಂದು 10 ಗಂಟೆ 10:30 ಆಗಿತ್ತು ಅಂತ ಅನಿಸುತ್ತೆ. ಅಷ್ಟರೊಳಗಡೆ ನಾನು ಈ ರೀತಿ ಸೀರೆನೆಲ್ಲ ಕಟ್ಟಿಬಿಟ್ಟಿದ್ದೀನಿ ರೂಮಲ್ಲಿ. ಸೊ ಸೀರೆ ಕಟ್ಟಿ ಆಲ್ರೆಡಿ ಅವನ್ನ ಮಲಗಿಸ್ಬಿಟ್ಟೆ. ಮಲಗಿಸಿದಾದ್ಮೇಲೆ ಒಂದು 20 ನಿಮಿಷದಲ್ಲಿ ನಾನು ಕೋಣೆನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟ್ ಬರೋದೇ ನನ್ನ ಒಂದು ಪ್ರಿಪ್ರೇಷನ್ಗೆ, GPSTR ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ ಅಂತ. ಈ GPSTR ಎಕ್ಸಾಮ್ ಕಾಲ್ ಮಾಡಲಿಕ್ಕೆ 5 ತಿಂಗಳೇ ಆಗ್ಬೋದು, ಇಲ್ಲ 8 ತಿಂಗಳೇ ಆಗ್ಬೋದು, 1 ವರ್ಷನೇ ಆಗ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ನಮಗೆ ಟೈಮ್ ಸಿಗಲ್ಲ ಅಲ್ವಾ. ಯಾಕಂದರೆ ಈಗ ಸಣ್ಣವನು ಖುಷಿನೂ ಕೂಡ ಇರ್ತಾನೆ, ಮತ್ತು ಚಿರುಗೂ ಕೂಡ ಸ್ವಲ್ಪ ಹೇಳ್ಕೊಡೋದೆಲ್ಲ ಇರುತ್ತೆ. ಅವರಿಗೆ ಎಲ್ಲ ಊಟಕ್ಕೆಲ್ಲ ಪ್ರಿಪೇರ್ ಮಾಡೋದೆಲ್ಲ ಇರುತ್ತೆ, ಮತ್ತು ಮನೆ ಕೆಲಸ ಇಷ್ಟೆಲ್ಲವುಗಳ ನಡುವೆ ನನ್ನದನ್ನು ನಾನು ನೋಡ್ಕೋಬೇಕು ಅಂದರೆ, ನಾನು ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪನೇ ಇವಾಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಪಾಪು ಅಂದರೆ ಖುಷಿ ಹುಟ್ಟೋಕ್ಕೂ ಮುಂಚೆ ನಂದು TET ಎಕ್ಸಾಮ್ ಎಲ್ಲ ಮುಂಚೆನೇ ಪಾಸಾಗಿತ್ತು. ಅಂದರೆ ನನಗೆ 150 ಮಾರ್ಕ್ಸಿಗೆ 100 ಮಾರ್ಕ್ಸ್ ಬಂದಿತ್ತು. 50 ಮಾರ್ಕ್ಸ್ ನಾನು ಕಳ್ಕೊಂಡಿದ್ದೆ. ಸೊ ಇನ್ನೂ ಜಾಸ್ತಿ ಬರಬೇಕು ಅಂತಲೇ ಇನ್ನೂ ಒಂದು ಸತಿ ಬರದೆ. ಆದರೆ ಖುಷಿ ಹುಟ್ಟಿದ ಮೇಲೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದ್ದರಿಂದ ಅದು ಬರೀ 90 ಅಷ್ಟೇ ಬಂತು. ಸೆಕೆಂಡ್ ಟೈಮು 100 ಕೂಡ ಕ್ರಾಸ್ ಆಗಲಿಲ್ಲ ಅದು. ಆದ್ದರಿಂದ ನಾನು TET ಮತ್ತೆ ಏನು ಬರೆಯೋದು ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಫಸ್ಟ್ ಟೈಮು GPSTR ಕಾಲ್ ಮಾಡಿದಾಗ, ಅಂದರೆ ಈಗ ಈ ಲಾಸ್ಟ್ ಇಯರಲ್ಲಿ ಅಪಾಯಿಂಟ್ ಆಗಿದ್ದಾರಲ್ವ, ಆ ಟೈಮಲ್ಲಿ GPSTR ಕಾಲ್ ಮಾಡಿದಾಗ ನಾನು TET ಪಾಸಾಗಿರಲಿಲ್ಲ. ನಂದು 2 ಮಾರ್ಕ್ಸಲ್ಲಿ ನಂದು TET ಪಾಸಾಗಿಲ್ಲ. ಅಂದರೆ 88 ಬಂದಿತ್ತು. ನಮ್ಮದು ಕೆಟಗರಿಗೆ 90 ಬರಬೇಕಿತ್ತು, 88 ಬಂದಿದ್ದ ಕಾರಣ ನಂದು TET ಪಾಸಾಗಲಿಲ್ಲ ಅಂತ ನಾನು GPSTR ಎಕ್ಸಾಮ್ ಬರೀಲಿಕ್ಕೆ ಅರ್ಹಳಲ್ಲ ಅನ್ನಂಗೆ ಆಗಿಬಿಟ್ಟೆ. ಕ್ವಾಲಿಫಿಕೇಷನ್ನೇ ಇರಲಿಲ್ಲ. ಸೊ ಈ ಸತಿನಾದ್ರೂ ನಂದು 100 ಮಾರ್ಕ್ಸ್ ಇದೆ, TETನಲ್ಲಿ 100 ಮಾರ್ಕ್ಸ್ ಇದೆ. ಈ ಸತಿ ಕಾಲ್ ಮಾಡಿದ್ರೆ ಪಕ್ಕ ನಾನು ತಗೊಳ್ಳೇಬೇಕು ಅಂತ ಅಂದ್ಕೊಂಡು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಎಷ್ಟರ ಮಟ್ಟಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ.
ಆದರೆ ಪ್ರಯತ್ನ ಅಂತೂ ಪಡಲೇಬೇಕಲ್ವ. ಸೊ ಹಾಗಾಗಿ ನಾನು ಈಗಲಿಂದನೇ ಸೈನ್ಸ್ನ ಓದ್ಕೊಳ್ತಾ ಇದ್ದೀನಿ. ನಂದು ಮೆಥಡಾಲಜಿ ಬಂದು PMU. ನಂದು GPSTರಲ್ಲಿ PM ಅಂತಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಇರುತ್ತೆ ಅಂತ ಅಂತಿದ್ದಾರೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಕೂಡ ಒಂದಿಬ್ಬರು 3 ಜನ ಬರೆದು ಆಲ್ರೆಡಿ ಇಬ್ಬರು ಸೆಲೆಕ್ಟ್ ಆಗಿದ್ದರು. ಸೊ ಅದಕ್ಕೋಸ್ಕರ ಅವ್ರನ್ನ ಕೇಳಿಕೊಂಡು ಯಾವ ರೀತಿಯಾಗಿರುತ್ತೆ ಅಂತೆಲ್ಲ ಕೇಳಿಕೊಂಡು ನಾನಿಲ್ಲಿ ಪ್ರಿಪೇರ್ ಆಗಬೇಕು ಅಂತ ಇದ್ದೀನಿ. ಫಸ್ಟ್ ಪೇಪರ್ 1ಗೆ ಇನ್ನೇನು GK ಇರುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಮೆಥಡಾಲಜಿ ಪೇಪರ್, ಈಗ ನನ್ನ ಕಂಟೆಂಟ್ ಪೇಪರ್ ಬಂದು ಮ್ಯಾಥ್ಸ್ ಮತ್ತು ಸೈನ್ಸ್ ಆಗಿರೋದ್ರಿಂದ ನನಗೆ ಮ್ಯಾಥ್ಸ್ ಇನ್ನೇನು ನಾನು ಟೀಚ್ ಮಾಡಬೇಕಾದ್ರೆ, ವರ್ಕ್ ಮಾಡಬೇಕಾದ್ರೆ ಸ್ಕೂಲಲ್ಲಿ ಎಲ್ಲ ಹೇಳ್ಕೊಡ್ತಾಯಿದ್ದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಸೈನ್ಸ್ನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೈನ್ಸ್ ನಾನು ಈಗ 6 ವರ್ಷದಿಂದ ನಾನು ಟೀಚ್ ಮಾಡ್ತಾಯಿದ್ದೆ ಸ್ಕೂಲ್ಗಳಲ್ಲಿ. ಸೊ ಅವಾಗೆಲ್ಲ ನಾನು ಸೈನ್ಸ್ ತೊಗೊಂಡಲೇ ಇಲ್ಲ, ಬರೀ ಮ್ಯಾಥ್ಸ್ ಮಾತ್ರ ವರ್ಕ್ ಮಾಡಿದ್ರಿಂದ ನನಗೆ ಸೈನ್ಸ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಇವಾಗ ಕಲಿಯೋಕ್ಕೆ ಹೋದರೆ ನಾನು ಇದನ್ನೆಲ್ಲ ಆವಾಗ ಕಲ್ತಿದ್ನಲ್ಲಪ್ಪ, ಸ್ವಲ್ಪ ಹೈಸ್ಕೂಲಲ್ಲೇ ಕಲ್ತಿದ್ದೆಲ್ಲ ಸ್ವಲ್ಪನೇ ನೆನಪಾಗ್ತಾ ಇರುತ್ತೆ. ಇವಾಗ ಅನಿಸುತ್ತೆ ಸೈನ್ಸ್ನು ಕೂಡ ತೊಗೊಳ್ಬೇಕಾಗಿತ್ತು, ಸ್ಕೂಲಲ್ಲಿ ನಾನು ಕ್ಲಾಸ್ ಮಾಡಬೇಕಿತ್ತು ಅಂತ. ಯಾಕಂದರೆ ನಾವು ಕ್ಲಾಸ್ ಮಾಡ್ತಿರ್ತೀವಲ್ಲ, ನಾವು ಮಕ್ಕಳಿಗೆ ಹೇಳ್ಕೊಟ್ಟಷ್ಟು ನಮಗೆ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಈ ವಿಡಿಯೋದಲ್ಲಿ ನೋಡ್ತಿರೋರು ಏನಾದರೂ ನಮಗೆ ಈಗ ವರ್ಕ್ ಮಾಡ್ತಿರೋರಾಗಿದ್ದರೆ ಅವರಿಗೆ ಅನುಭವ ಆಗಿರುತ್ತೆ. ಯಾಕಂದರೆ ನಾವು ಮಕ್ಕಳಿಗೆ ಹೇಳ್ಕೊಟ್ಟಷ್ಟು ನಮಗೆ ಚೆನ್ನಾಗಿ ನೆನಪಿರುತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ, ನಂದು ಆಲ್ರೆಡಿ ವರ್ಕಿಂಗ್ ಎಲ್ಲ ಮುಗಿದೋಗಿದೆ. ಇವಾಗಿನ್ನೇನೋ ಪಾಪು ಸಣ್ಣವನಿರೋದ್ರಿಂದ ಯಾವ ಸ್ಕೂಲ್ಗೂ ಕೂಡ ಹೋಗೋಕ್ಕಾಗ್ತಿಲ್ಲ, ಮನೆಯಲ್ಲೇ ನೀಟಾಗಿ ಓದ್ಕೊಳ್ಬೇಕಷ್ಟೇ. ಹಾಗಾಗಿ ಕೆಮಿಸ್ಟ್ರಿ ಕನ್ನಡ ಮೀಡಿಯಮಲ್ಲೇ ಓದ್ತಾ ಇದ್ದೀನಿ. TET ಬಂದು ನಾನು ಕನ್ನಡ ಮೀಡಿಯಮಲ್ಲೇ ಬರ್ತಿರೋದು ಮತ್ತು B.Ed ಕೂಡ ಕನ್ನಡ ಮೀಡಿಯಮಲ್ಲೇ ಮಾಡಿರೋದ್ರಿಂದ GPSTR ಕೂಡ ಕನ್ನಡ ಮೀಡಿಯಮಲ್ಲೇ ಬರೆಯೋಣ ಅಂತ ಅಂದ್ಕೊಂಡು ಈ ಬುಕ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫ್ರಮ್ 6th to 10th ನಾನು ಕನ್ನಡ ಮೀಡಿಯಮ್ಮು, ಸೈನ್ಸು ಮತ್ತು ಮ್ಯಾಥ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸೈಕಾಲಜಿ ಬಂದು ವಾಮದೇವಪ್ಪ ಅವ್ರದ್ದು ಇಟ್ಕೊಂಡಿದ್ದೀನಿ. ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರಿಗೆ ಇನ್ನೇನು ಹೈಸ್ಕೂಲ್ ಮಕ್ಕಳು ಕನ್ನಡ ಇಂಗ್ಲೀಷ್ ಗ್ರಾಮರೇ ಆಗುತ್ತೆ. GKಗೆ ಮತ್ತು ಬೇರೆ ಎಲ್ಲದಕ್ಕೂ ನಾನು ಆಲ್ಮೋಸ್ಟು ಇನ್ನೇನು ನ್ಯೂಸ್ ಪೇಪರ್ ನೋಡಲೇಬೇಕು. ನ್ಯೂಸ್ ಪೇಪರ್ ಓದೋ ಅಷ್ಟು ಟೈಮ್ ಇರಲ್ಲ ಅಲ್ವಾ. ನೋಡೋಣ ಅದು ಹೇಗಾಗುತ್ತೆ, ಅದು ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಇನ್ನು. ಅದಕ್ಕಿನ್ನೂ ನೋಡಬೇಕು, ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಬೇಕು. ಆದರೆ ಇಷ್ಟು ನಾನು GPSTRಗೆ ಪ್ರಿಪೇರ್ ಆಗ್ತಾ ಇರೋದು. ನನ್ನ ಹಾಗೆ ಇರೋ ಎಷ್ಟೋ ಹೆಣ್ಮಕ್ಳು ಈ ರೀತಿ ಮಕ್ಕಳಿರ್ತಾರೆ ಮನೆಯಲ್ಲಿ, ಮನೆ ಕೆಲಸ ಇರುತ್ತೆ, ಸಣ್ಣ ಮಕ್ಕಳಿರ್ತಾರೆ, ಅವರೆಲ್ಲ GPSTR ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಿರ್ತಾರೆ. ಆದರೆ ಟೈಮ್ ಆಗ್ತಿರಲ್ಲ. ಆದರೆ ಯಾವುದನ್ನು ಕೂಡ ಬಿಟ್ಕೊಡ್ಬೇಡಿ, ಯಾವುದೇ ಕಾರಣಕ್ಕೂ ಅದನ್ನು ಬಿಡಬೇಡಿ. ಇದು ಒಂದು ಚಾನ್ಸ್ ಸಿಗುತ್ತೆ. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಸಕ್ಸಸ್ ನೀವೆಲ್ಲರೂ ಆಗ್ತಿರೋ ಇಲ್ಲೋ, ಆದರೆ ಒಬ್ಬರಲ್ಲ ಒಬ್ಬರು ಆಗೇ ಆಗ್ತೀರ ಅಲ್ವಾ. ಸೊ ಒಬ್ರಿಗಾದರೂ ಚಾನ್ಸಸ್ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಬೇಡಿ. ನನ್ನಂಥ ಹೆಣ್ಮಕ್ಳಿಗೆಲ್ಲ ಮೋಟಿವೇಟ್ ಆಗಲಿ ಮತ್ತು ಅವರು ಕೂಡ ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಮೋಟಿವೇಶನಲ್ ಈ ವಿಡಿಯೋನ ಹಾಕಿರೋದು. ಇದೆಲ್ಲರೂ ಕೂಡ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾರು ಈ ಥರ GPSTR ಎಕ್ಸಾಮ್ನ ಬರೀಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನಾನು ಓದ್ತಿರೋ ಮೆಥಡ್ ಅಂತಂದರೆ ಫಸ್ಟು ಚಾಪ್ಟರ್ಸ್ನೆಲ್ಲ ಓದ್ಕೊಳ್ತಾ ಹೋಗ್ತೀನಿ. ಮತ್ತು ಯಾವುದು ಹೈಲೈಟಾಗಿ ಕಾಣುತ್ತೆ, ಇಂಪಾರ್ಟೆಂಟ್ ಅಂತ ಯಾವ್ದು ಕಾಣುತ್ತೋ ಅದನ್ನು ಕೀವರ್ಡ್ಸಾಗಿ ನಾನು ಅದನ್ನು ಬರ್ಕೊಳ್ತಾ ಬರ್ತೀನಿ. ಫಸ್ಟ್ ನಾನಲ್ಲಿ ಇಂಪಾರ್ಟೆಂಟ್ ಮಾತ್ರ ಬರಿತಾ ಹೋಗ್ತೀನಿ. ಈ ಬುಕ್ಸ್ ನೋಡಿದ ತಕ್ಷಣ ನನಗದು ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ಅಲ್ಲಿ ಹೈಲೈಟ್ ಕೂಡ ಮಾಡ್ಕೊಳ್ತೀನಿ. ಈ ಬುಕ್ಸ್ನಲ್ಲಿ ನಾನು ಯೆಲ್ಲೋ ಕಲರ್ ಪೆನ್ನಲ್ಲಿ ಇಟ್ಕೊಂಡಿದ್ದೀನಲ್ಲ, ಹೈಲೈಟ್ ಪೆನ್ನು, ಅದರಲ್ಲಿ ನಾನು ಹೈಲೈಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಏನಾದರೂ ಕೀವರ್ಡ್ಸ್ ನನಗೆ ನೋಡಿದ ತಕ್ಷಣ ನೆನಪಾಗೋ ಅಂಥ ಕೀವರ್ಡ್ಸ್ ನಾನು ಅದರಲ್ಲಿ ಬರಿತಾ ಹೋಗ್ತೀನಿ. ಫಸ್ಟ್ ಏನಂತಂದರೆ ನನ್ನ ಮಗ ಮಲ್ಕೊಳ್ಳೋದು 1.5 hour ಆರ್ 2 hour, ಒಂದೊಂದು ಸತಿ 2 hours ಮಲ್ಕೊತಾನೆ. ಆದರೆ 1.5 hour ಅಂತೂ ಪಕ್ಕ ಮಲಗ್ತಾನೆ. ಅಷ್ಟರೊಳಗಡೆ ನಾನು ಓದಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೇನು ಮಧ್ಯಾಹ್ನ, ಈಗ ಡೈಲಿ ಬೆಳಗ್ಗೆ ಒಂದು ಟೈಮು ಮತ್ತು ಮಧ್ಯಾಹ್ನ ಒಂದು ಟೈಮ್. ಮಧ್ಯಾಹ್ನ ಅಂತಂದರೆ 3:30 ಅಥವಾ 4 ಗಂಟೆ ಅಷ್ಟೊತ್ತಿಗೆ ಮಲಗ್ತಾನೆ. 4 ಗಂಟೆಯಿಂದ 6 ಗಂಟೆವರೆಗೂ. ಇನ್ನೇನು ಚಿರು ಬರೋದು ಅಷ್ಟೊತ್ತೇ ಆಗಿರುತ್ತೆ. ಆದರೆ ನನಗಲ್ಲಿ ಸಿಗೋದು ಬರೀ 1 ಗಂಟೆ. ಬೆಳಗ್ಗೆ ಟೈಮು 1-2 hour ಸಿಗುತ್ತೆ, ಆದರೆ ಸಂಜೆ ಟೈಮು ನನಗೆ ಸಿಗೋದು ಬರೀ 1 ಗಂಟೆ. ಇಷ್ಟರಲ್ಲೇ ನಾನು ಮಿನಿಮಮ್ ಅಂತಂದರೆ ಒಂದು ದಿನದಲ್ಲಿ 2.5 hour ಆ 3 hours ಅಂತೂ ನನಗೆ ಸಿಗ್ತಾಯಿದೆ. ಈ ಥರ ಎಲ್ಲ ಹೆಣ್ಮಕ್ಳಿಗೂ ಸಿಗುತ್ತೆ ಅಲ್ವಾ. ಮಕ್ಕಳಿದ್ರೂ ಕೂಡ ಅವರೇನೇ ಎಲ್ಲ ಕೆಲಸ ಮಾಡಿಕೊಂಡ್ರು ಕೂಡ ಸ್ವಲ್ಪ ಬೇಗನೆ ಮನೇಲಿ ಜನ ಇರುವಾಗಲೇ ಎಲ್ಲ ಕೆಲಸನೂ ಮಾಡಿಕೊಂಡು ನೀವು ಫ್ರೀ ಇದ್ದಾಗ ಮಗು ಮಲ್ಕೊಂಡಿದ್ದಾಗ ಈ ರೀತಿಯಾಗಿ ಓದ್ಕೊಳ್ಳಿ ಅಂತ ಅಷ್ಟೇ ನಾನು ಈ ಮೋಟಿವೇಶನಲ್ ವಿಡಿಯೋ ಮಾಡಿದ್ದು. ಸೊ ಇದನ್ನು ಹಾಕಿದ ಉದ್ದೇಶ ಇಷ್ಟೇ, ನಾನು ಹೇಗೆ ಓದ್ತೀನಿ ಏನು ಅಂತ ತೋರಿಸ್ಕೊಳ್ಬೇಕು ಅಂತ ಅಲ್ಲ. ನಿಮಗೇನಾದರೂ GPSTR ಬಗ್ಗೆ ಪ್ರಿಪ್ರೇಷನ್ ಬಗ್ಗೆ ಮತ್ತು
ಯಾವ ಥರ ಓದ್ಕೊಳ್ಳೋದು ಮತ್ತು ಯಾವ ಬುಕ್ಸ್ನ ತೊಗೊಂಡಿದ್ದೀರಾ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ ಮತ್ತು ನನಗೇನಾದ್ರು ಕೇಳಬೇಕು ಅಂತ ಅನಿಸಿದ್ರೆ ನೀವು ಕಾಮೆಂಟ್ ಮುಖಾಂತರ ನನಗೆ ಕೇಳ್ಬೋದು, ಅಥವಾ ನೀವು ಯಾವ ಥರ ಓದ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಇದೆಲ್ಲ ವಿಡಿಯೋ ಕೂಡ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ನೋಡೋದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಬೆಳಗಿನ ರೂಟೀನ್ ಆಗಿತ್ತು. ನಿಮ್ಮೆಲ್ರಿಗೂ ಕೂಡ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು GPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೆ, ಅಂದರೆ ಮದುವೆ ಆಗಿರ್ತಾರೆ, ಮಕ್ಕಳಾಗಿರುತ್ತೆ, ಅವರೆಲ್ಲರೂ ಕೂಡ ಪ್ರಿಪೇರ್ ಆಗ್ತಿರ್ತೀರಾ. ಎಷ್ಟು ಜನ ಯಾಕಂದರೆ 5-6 ತಿಂಗಳಲ್ಲಿ ಕಾಲ್ ಮಾಡ್ತಾರೆ ಅಂತಲೂ ಗೊತ್ತಿರುತ್ತೆ ಅಲ್ವಾ. ಸೊ ಪ್ರಿಪೇರ್ ಆಗ್ತಿರೋ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್.